ಎಲ್ಲರಿಗೂ ಕಥಾಕುಸುಮ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನೀವು ಈವರೆಗೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಇದು ಆಲಿಸುವೆಯ ಈ ಹೃದಯ ರಾಗವ ಸಂಚಿಕೆ 71. ವೆರಿ ಗುಡ್ ಮಿಸ್ಟರ್ ಮುರಳಿ, ತುಂಬ ಇಂಪ್ರೂವ್ಮೆಂಟ್ ಕಾಣ್ತಿದೆ. ಇನ್ನು ಕೆಲವೇ ದಿನಗಳಲ್ಲಿ ನೀವು ಮೊದಲಿನಂತೆ ನಡೆಯಬಲ್ಲಿರಿ ಎಂದು ಮಧ್ಯಾಹ್ನ ಆಸ್ಪತ್ರೆಗೆ ಹೋದಾಗ ಡಾಕ್ಟರ್ ರಮೇಶ್ ರವರು ನುಡಿದರು. ಎಲ್ಲ ನಿಮ್ಮಿಂದ ಡಾಕ್ಟರ್. ನೀವು ಹಾಗೂ ಹಿತ್ ಇಬ್ಬರೂ ಸರಿಯಾದ ಸಮಯಕ್ಕೆ ನಮಗೆ ಸಹಾಯ ಮಾಡಿದ್ರಿ. ನಾನು ಯಾವತ್ತೂ ಅಂದ್ಕೊಂಡಿರಲಿಲ್ಲ ಮತ್ತೆ ನಾನು ನಡೆಯಬಲ್ಲೆ ಎಂದು. ಆದರೆ ಇಂದು ಅದು ಸಾಧ್ಯವಾಗಿದೆ ಅಂದರೆ ಅದಕ್ಕೆ ಕಾರಣ ನೀವಿಬ್ಬರು ಡಾಕ್ಟರ್. ಥ್ಯಾಂಕ್ ಯು ಸೋ ಮಚ್ ಎಂದು ಕೃತಜ್ಞತೆಯಿಂದ ನುಡಿದರು ಮುರಳಿಯವರು. ಅವರ ಮಾತಿಗೆ ಮುಗುಳ್ನಕ್ಕವರು, ಒಬ್ಬ ಡಾಕ್ಟ್ರಾಗಿ ನನ್ನ ಕರ್ತವ್ಯವನ್ನು ನಾನು ಮಾಡಿದ್ದೇನೆ ಅಷ್ಟೆ, ಅದನ್ನು ಸಹಾಯವೆಂದು ಅಂದ್ಕೋಬೇಡಿ ಎಂದರು. ಹೌದು, ಎಲ್ಲಿ ನಮ್ಮ ಹೀರೋ? ಅವತ್ತು ಬಂದವ ಮತ್ತವನ ಸುದ್ದಿಯೇ ಇಲ್ಲ ಎಂದವರು ಶ್ರೀಹಿತ್ನ ನೆನೆದು ಕೇಳಿದರು ಡಾಕ್ಟರ್ ರಮೇಶ್ ರವರು. ಅದು ಡಾಕ್ಟರ್, ಅವರಿಗೆ ಸುಮ್ಮನೆ ತೊಂದರೆ ಕೊಡುವುದು ಬೇಡವೆಂದು ನಾನು ಬರಬೇಡಿ ಅಂತ ಹೇಳಿದೆ ಎಂದಳು ಶ್ರೀಯಾ. ಹೌದು, ಅಂದಹಾಗೆ ಹಿತ್ ನಿಮಗೆ ಏನಾಗಬೇಕು? ಅವತ್ತು ನಂಗೆ ತುಂಬ ಬೇಕಾದವರು ಅಂದ, ಯಾರು ಅಂತ ಹೇಳಲಿಲ್ಲ. ಅದು ಡಾಕ್ಟರ್, ಹಿತ್ ನಮ್ಮ ಅಳಿಯನಾಗುವವನು. ನೋಡಿ, ಇವಳು ನನ್ನ ಹಿರಿಯ ಮಗಳು ಶ್ರೀಯಾ. ಇವಳ ಮತ್ತು ಹಿತ್ನ ಮದುವೆ ಮಾಡುವುದಾಗಿ ನಿರ್ಧಾರ ಮಾಡಿದ್ದೇವೆ ಎಂದು ಖುಷಿಯಿಂದ ನುಡಿದರು ಮುರಳಿಯವರು. ಶ್ರೀಹಿತ್ ಬಗ್ಗೆ ಹೇಳುವಾಗ ಅವರ ಕಣ್ಗಳಲ್ಲಿರುವ ಮಿಂಚು ಹಾಗೂ ಅವರ ಮೊಗದಲ್ಲಿರುವ ಪ್ರಸನ್ನತೆ ನೋಡಿದರೇನೆ ತಿಳಿಯುತ್ತಿತ್ತು ಅವನ ಬಗ್ಗೆ ಅವರಿಗೆ ಎಷ್ಟು ಪ್ರೀತಿ ಗೌರವಾಧಾರಗಳಿವೆ ಎಂದು. ಹೋ, ಹೀಗ ವಿಷಯ. ಕಳ್ಳ ನಂಗೊಂದು ಮಾತು ಹೇಳಲಿಲ್ಲ ನೋಡಿ ಎಂದು ನಕ್ಕವರು. ನೋಡಮ್ಮ ಶ್ರೀಯಾ, ನನ್ನ ಮಗನ ಫ್ರೆಂಡ್ ಅಂತ ನಾನು ಈ ವಿಷಯ ಹೇಳ್ತಿಲ್ಲ. ಹಿತ್ ತುಂಬ ಒಳ್ಳೆ ಹುಡುಗ. ಅಂಥ ಹುಡುಗನನ್ನು ಗಂಡನಾಗಿ ಪಡೆಯಲು ಪುಣ್ಯ ಮಾಡಿದ್ಯಮ್ಮ ಎಂದು ಶ್ರೀಹಿತ್ ಬಗ್ಗೆ ಮೆಚ್ಚುಗೆಯಿಂದ ನುಡಿದರು. ನಾನಿವತ್ತು ಬದುಕಿದ್ದೇನೆ ಅಂದರೆ ಅದಕ್ಕೆ ಕಾರಣ ಹಿತ್ ಎಂದ ಡಾಕ್ಟರ್ ರಮೇಶ್ ರವರ ಮುಖವನ್ನೇ ಆಶ್ಚರ್ಯದಿಂದ ನುಡಿದರು ತಂದೆ ಹಾಗೂ ಮಗಳು. ಹೌದು, ನಿಜಾನೇ ಹೇಳ್ತಿದ್ದೇನೆ. ವರ್ಷಗಳ ಹಿಂದೆ ನನ್ನ ಮಗ ರಾಕೇಶನ್ಗೆ ರಸ್ತೆ ಅಪಘಾತವಾಗಿತ್ತು. ನಾನಾಗ ಊರಲ್ಲಿರಲಿಲ್ಲ. ನನ್ನ ಹೆಂಡತಿ ರಾಧಾ ತುಂಬ ಗಾಬರಿ ಪಟ್ಟಿದ್ಲು. ಆಗ ಅದೇ ದಾರಿಯಾಗಿ ಕಾರಿನಲ್ಲಿ ಸ್ಕೂಲ್ಗೆ ಹೋಗುತ್ತಿದ್ದ ಪುಟ್ಟ ಹಿತ್ ರಾಕೇಶನ ಸ್ಥಿತಿ ನೋಡಿ ಕಾರಿನಿಂದ ಇಳಿದವ. ಅವಳನ್ನು ಸಂತೈಸಿ ಅವಳಿಗೆ ಧೈರ್ಯ ತುಂಬಿದಲ್ಲದೆ ತನ್ನ ಕಾರಲ್ಲಿ ಅವರನ್ನು ಕೂರಿಸಿ ಡ್ರೈವರಿಗೆ ಹೇಳಿ ಬೇಗ ಆಸ್ಪತ್ರೆಗೆ ಸೇರಿಸಿದ. ಹೋಗುವ ದಾರಿಯಲ್ಲಿ ರಾಕೇಶನಿಗೆ, ಹೆದರ್ಬೇಡ, ನಿನಗೇನೂ ಆಗಲ್ಲ, ನೀನು ಸ್ಟ್ರಾಂಗ್ ಬಾಯ್ ಅಲ್ವಾ ಎಂದು ಅವನಲ್ಲಿ ಆತ್ಮವಿಶ್ವಾಸ ತುಂಬುವ ಪ್ರಯತ್ನ ಮಾಡಿದ. ಅವತ್ತು ರಾಕೇಶನ್ಗೆ ಹಿತ್ನ ಪರಿಚಯವಿರಲಿಲ್ಲ. ರಾಧಾ ನನಗೆ ಕರೆ ಮಾಡಿ ವಿಷಯ ತಿಳಿಸಿದಾಗ ಓಡೋಡಿ ಬಂದೆ. ಹಿತ್ ಬಗ್ಗೆ ರಾಧಾಳೆ ಹೇಳಿದ್ದು ನನಗೆ. ಹುಡುಗ ಗುಣದಲ್ಲಿ ಒಳ್ಳೆಯವನು ಹಾಗೂ ತುಂಬ ಬುದ್ಧಿವಂತ. ಅಪರಿಚಿತರಾದ ನಮಗೆ ಸಹಾಯ ಮಾಡಿ ಆತ್ಮೀಯನಾದ. ಒಂದು ವೇಳೆ ಅವತ್ತವನು ಸರಿಯಾದ ಸಮಯಕ್ಕೆ ಬರಲಿಲ್ಲ ಅಂದಿದ್ರೆ ನನ್ನ ಮಗ ಜೀವಂತವಾಗಿರ್ತಿರ್ಲಿಲ್ಲ. ನಾನು ಮತ್ತು ನನ್ನ ಹೆಂಡತಿ ಕೂಡ ಇರ್ತಿರಲಿಲ್ಲ. ಆ ಘಟನೆಯ ಬಳಿಕ ನನ್ನ ಮಗ ಹಾಗೂ ಹಿತ್ ಸ್ನೇಹಿತರಾದರು. ಅವತ್ತಿನ ಅವರ ಸ್ನೇಹ ಇಂದಿಗೂ ಹಾಗೇ ಇದೆ ಎಂದು ತಮ್ಮ ಗತದ ನೆನಪನ್ನು ಅವರ ಮುಂದೆ ಹೇಳಿಕೊಂಡರು. ತನ್ನ ಇನಿಯನ ಬಗ್ಗೆ ಅವರಾಡಿದ ಮಾತುಗಳನ್ನು ಕೇಳಿ ಅವನನ್ನು ನೆನೆದವಳ ಮನದಲ್ಲಿ ಅವನ ಬಗ್ಗೆ ಗೌರವ ಮೂಡಿತು. ಹೌದು, ಹಿತ್ನನ್ನು ಗಂಡನಾಗಿ ಪಡೆಯಲು ನಾನು ತುಂಬ ಪುಣ್ಯ ಮಾಡಿದ್ದೇನೆ. ಇಷ್ಟು ಪ್ರೀತಿಸುವ ಕಾಳಜಿ ಮಾಡುವ ಹುಡುಗನನ್ನು ನಾನು ಬೇರೆಲ್ಲೂ ನೋಡಿಲ್ಲ. ನೋಡೋದಕ್ಕೆ ಮಾತ್ರ ಹೊರಟ, ಆದರೆ ಮನಸ್ಸು ತುಂಬ ಪ್ರೀತಿ ತುಂಬಿದೆ ಎಂದುಕೊಂಡಳು. ಇಂದಿನ ಕಾಲದಲ್ಲಿ ಪರರಿಗೆ ಸಹಾಯ ಮಾಡುವ ಗುಣ ಎಲ್ಲರಲ್ಲೂ ಇರಲ್ಲ ಡಾಕ್ಟರ್. ನಿಮ್ಮ ಮಾತು ನಿಜ. ಹಿತ್ ತುಂಬ ಒಳ್ಳೆ ಹುಡುಗ ಎಂದು ಮೆಚ್ಚುಗೆ ಆಡಿದರು ಮುರಳಿಯವರು. ಹೌದು, ಮದುವೆ ಯಾವಾಗ? ನನಗೆ ನನ್ನ ಮಗಳ ಮದುವೆಯಲ್ಲಿ ಓಡಾಡಬೇಕು, ಎಲ್ಲ ಮುಂದೆ ನಿಂತು ನಾನೇ ನೋಡ್ಕೋಬೇಕು ಅನ್ನೋ ಆಸೆ ಡಾಕ್ಟರ್. ಅದಕ್ಕೆ ನನ್ನ ಕಾಲು ಸರಿ ಹೋದ್ಮೇಲೆ ಒಂದು ಒಳ್ಳೆ ಮುಹೂರ್ತ ನೋಡಿ ಮದುವೆ ಮಾಡುವ ಅಂತ ಅಂದ್ಕೊಂಡಿದ್ದೇವೆ. ಗುಡ್ ಡಿಸಿಷನ್. ಡೋಂಟ್ ವರಿ ಮಿಸ್ಟರ್ ಮುರಳಿ, ಆದಷ್ಟು ಬೇಗ ನೀವು ನಡೆಯುವಿರಿ ಎಂದರು. ಥ್ಯಾಂಕ್ ಯು ಡಾಕ್ಟರ್ ಎಂದವರು ಶ್ರೀಯಾಳ ಜೊತೆ ಮನೆಗೆ ಮರಳಿದ್ದರು. ಇಂದು ಮೃದುಲಾರವರು ಮುರಳಿಯವರ ಜೊತೆಗೆ ಆಸ್ಪತ್ರೆಗೆ ಬರಲು ಸಾಧ್ಯವಾಗಿರಲಿಲ್ಲ. ಸಾಯಂಕಾಲ ಅವರು ಶಾಲೆಯಿಂದ ಬರುವುದನ್ನೇ ಕಾಯುತ್ತಿದ್ದವರು. ಮಡದಿ ಬಂದ ನಂತರ ಡಾಕ್ಟರ್ ತನ್ನ ಆರೋಗ್ಯದ ಬಗ್ಗೆ ಹೇಳಿದ ವಿಷಯವನ್ನು ವರದಿ ಒಪ್ಪಿಸಿದರು. ಅಂತೂ ನೀವು ಮೊದಲಿನ ಹಾಗೆ ನಡೆಯುವುದನ್ನು ನೋಡಿದರೆ ಅಷ್ಟೇ ಸಾಕು ನನಗೆ ಎಂದು ಕಣ್ಣೀರು ಹಾಕಿದ ಮಡದಿಯ ಬಳಿಗೆ ಮೆಲ್ಲಗೆ ಬಂದವರು ಅವರ ಕಣ್ಣೀರೊರೆಸಿ ವಿಷಯ ಬದಲಾಯಿಸುವ ಸಲುವಾಗಿ ಶ್ರೀಹಿತ್ ಬಗ್ಗೆ ಡಾಕ್ಟರ್ ಹೇಳಿದ ವಿಷಯವನ್ನು ಹೇಳಿದರು. ಅಂತೂ ನಮ್ಮ ಚಿನ್ನು ಜೀವನದ ಬಗ್ಗೆ ನಮಗೆ ಚಿಂತಿಸಬೇಕಾಗಿಲ್ಲ. ಅವಳು ಕೂಡ ಒಳ್ಳೆ ಮನೆ ಸೇರ್ತಾ ಇದ್ದಾಳೆ ಎಂದ ಮೃದುಲಾರವರು. ಸ್ವರ ವಿಷಯದಲ್ಲೂ ನಮಗೆ ಚಿಂತಿಸಬೇಕಾಗಿಲ್ಲ. ಸರಸ್ವ ಅವಳನ್ನು ಸ್ವಂತ ಮಗಳ ಥರನೇ ನೋಡ್ಕೊಳ್ತಿದ್ದಾರೆ ಎಂದವರು ಸರಸ್ವತಿಯವರು ಶ್ಯಾಮ್ ಹಾಗೂ ಸ್ವರ ಬಗ್ಗೆ ಹೇಳಿದ್ದನ್ನು ತಿಳಿಸಿದರು. ಇನ್ನು ಶ್ರೇಯು ಕೂಡ ಚೆನ್ನಾಗಿ ಓದಿ ಒಳ್ಳೆ ಉದ್ಯೋಗ ಗಿಟ್ಟಿಸಿಕೊಂಡ್ರೆ ನಾವು ನೆಮ್ಮದಿಯಾಗಿ ಇರಬಹುದು ಅಲ್ವಾ ಮೃದು? ಹೂರಿ ಎಂದವರು ಸುತ್ತಲೂ ಕಣ್ಣಾಡಿಸಿ ತನ್ನ ಅತ್ತೆ ಮಾವ ಇಲ್ಲದನ್ನು ಕಂಡು, ಅತ್ತೆ ಮಾವ ಎಲ್ಲಿದ್ದಾರೆ ಎಂದು ಕೇಳಿದರು. ಅವರು ಗಾರ್ಡನ್ನಲ್ಲಿದ್ದಾರೆ, ನೀನು ಹೋಗಿ ಫ್ರೆಶ್ ಅಪ್ ಆಗಿ ಬಾ.
ಸರಿ ಎಂದವರು ಫ್ರೆಶ್ ಅಪ್ ಆಗಲು ಹೋದರು. ಫ್ರೆಶ್ ಆಗಿ ಬಂದವರೇ ತನ್ನ ಗಂಡನಿಗೆ ಕಾಫಿ ಕೊಟ್ಟು ಅತ್ತೆ ಮಾವನನ್ನು ಅರಸಿ ಹೂದೋಟದ ಬಳಿಗೆ ಬಂದರು. ಇಬ್ಬರು ಏನೋ ಹರಟುತ್ತಾ ನಗುತ್ತಿದ್ದರು. ಅದನ್ನು ಕಂಡವರು, ಇವರ ಖುಷಿ ಯಾವಾಗಲೂ ಹೀಗೆ ಇರಲಿ ದೇವ್ರೆ ಎಂದು ಮನದಲ್ಲೇ ದೇವರನ್ನು ಬೇಡಿಕೊಂಡರು. ಅತ್ತೆ ಮಾವ ಎಂಬ ಮೃದುವಾದ ಕರೆಗೆ ಸೊಸೆಯ ಕಡೆಗೆ ನೋಡಿದರು. ಮೃದುಲಾ, ಬಂದ್ಯಮ್ಮ, ಬಾ ಕೂತ್ಕೋ ಎಂದ ವಸುಧಾರವರು ಅವರ ಪಕ್ಕದಲ್ಲೇ ಮೃದುಲಾರವರನ್ನು ಕೂರಿಸಿದರು. ನಿಮ್ಗಿಲ್ಲಿ ಏನು ತೊಂದರೆ ಆಗಲಿಲ್ಲ ತಾನೆ ಎಂದು ಕಳಕಳಿಯಿಂದ ವಿಚಾರಿಸಿದ ಸೊಸೆಯನ್ನು ನೋಡಿ ಇಬ್ಬರೂ ನಕ್ಕರು. ನಮಗಿಲ್ಲಿ ಏನು ತೊಂದರೆ ಆಗೋಕ್ಕೆ ಸಾಧ್ಯ ಎಂದವರು, ನಮ್ಮ ಸಿಂಬ ಇಲ್ಲದೆ ಸ್ವಲ್ಪ ಕಷ್ಟ ಆಗ್ತಿದೆ ಎಂದರು ವಸುಧಾರವರು. ಯೋಚನೆ ಮಾಡಬೇಡಿ ಅತ್ತೆ, ಇನ್ನೇನು ಹಿಟ್ ಬರ್ತಾನೆ, ಅವನ ಜೊತೆ ಸಿಂಬಾನು ಬರ್ತಾನೆ ಎಂದು ಅವರನ್ನು ಸಂತೈಸಿದರು. ಅಷ್ಟರಲ್ಲಿ ಕಾರಿನ ಹಾರ್ನ್ ಸದ್ದು ಕೇಳಿತು. ನೋಡಿ, ಹಿಟ್ ಬಂದ ಅನಿಸುತ್ತೆ ಎಂದವರು ಮನೆಯ ಮುಂಭಾಗಕ್ಕೆ ಹೋದರು. ಅವರು ಅಂದುಕೊಂಡಂತೆ ಶ್ರೀಹಿತ್ ಸಿಂಬನ ಜೊತೆ ಬಂದಿದ್ದ. ಅವನ ಹಿಂದೆ ಚಿಕ್ಕ ಟೆಂಪೋ ಬಂತು. ಅದರಲ್ಲಿ ಸಿಂಬನ ಗೂಡು ಮತ್ತು ಕೆಲವು ಗಿಡಗಳಿದ್ದವು. ಅತ್ತೆ, ಗೂಡೆಲ್ಲಿಡೋದು ಎಂದವನು ಕೇಳಿದಾಗ ಸರಿಯಾದ ಜಾಗವನ್ನು ತೋರಿಸಿದರವರು. ಇಬ್ಬರು ಹುಡುಗರು ಗೂಡನ್ನಲ್ಲಿಟ್ಟು ಅವನಿಂದ ಕೂಲಿ ಪಡೆದು ಅಲ್ಲಿಂದ ಜಾಗ ಖಾಲಿ ಮಾಡಿದರು. ಹೊಸ ಮನೆ ನೋಡಿದ ಸಿಂಬ ಜೋರಾಗಿ ಬೊಗಳತೊಡಗಿದ. ರೀ, ನಮ್ಮ ಸಿಂಬ ಬಂದ ಎಂದ ವಸುಧಾರವರು ಈ ವಾರ್ಧಕ್ಯದಲ್ಲೂ ಚಿಕ್ಕ ಹುಡುಗಿಯಂತೆ ಓಡಿ ಬಂದರು. ಅವರ ಆ ಉತ್ಸಾಹ ನೋಡಿದವರಿಗೆ ತಿಳಿಯಬಹುದಿತ್ತು ಸಿಂಬನೆಂದರೆ ಅವರಿಗೆ ಎಷ್ಟು ಪ್ರಿಯವೆಂದು. ಮೆಲ್ಲಗಿ ವಸು ಎಂದವರು ಅವರನ್ನು ಹಿಂಬಾಲಿಸಿ ಬಂದರು ನಾರಾಯಣರವರು. ಅವರಿಬ್ಬರನ್ನು ನೋಡಿದ ಸಿಂಬ ತನ್ನನ್ನು ಯಾಕೆ ಬಿಟ್ಟು ಬಂದಿರಿ ಎಂಬಂತೆ ನೋಡಿ ಅಲ್ಲೇ ತಲೆ ಕೆಳಗೆ ಹಾಕಿ ಮಲಗಿತು. ಸಿಂಬ ಮರಿ, ನೀನು ನಮ್ಮ ಮುದ್ದು ಅಲ್ವಾ, ನೋಡಿದ್ದು ನಮ್ಮ ಮಗನ ಮನೆ, ನಾವೆಲ್ಲರೂ ಇನ್ನು ಮುಂದೆ ಇಲ್ಲೇ ಖುಷಿಯಾಗಿರೋಣ ಆಯ್ತಾ ಎಂದು ಸಿಂಬನ ತಲೆ ಸವರಿ ನುಡಿದರು ವಸುಧಾರವರು. ಸಿಂಬ ಸಣ್ಣಗೆ ಬೌ ಬೌ ಎಂದಿತು. ಮುರಳಿಯವರು ಮೆಲ್ಲಗೆ ಒಂದೊಂದೇ ಹೆಜ್ಜೆ ಇಡುತ್ತಾ ಬಂದರು. ನೋಡು ಸಿಂಬ, ಇವನು ನಮ್ಮ ಮಗ ಮುರಳಿ ಎಂದು ಸಿಂಬನಿಗೆ ಮುರಳಿಯವರನ್ನು ಪರಿಚಯಿಸಿದರು ನಾರಾಯಣರವರು. ಬೌ ಬೌ ಎಂದಿತು. ಅಷ್ಟರಲ್ಲಿ ಶ್ರೇಯಸ್ ಬಂದ. ಅಜ್ಜಿ ತಾತ ಹಾಗೂ ಸಿಂಬನನ್ನು ನೋಡಿದವನಿಗೆ ಇನ್ನವರು ತಮ್ಮ ಜೊತೆಗೆ ಇರುತ್ತಾರೆ ಎಂಬ ಅರಿವಾಗಿ ಸಂತೋಷದಿಂದ ಅಜ್ಜಿ ತಾತ ಎನ್ನುತ್ತಾ ಓಡೋಡಿ ಅವರ ಬಳಿಗೆ ಬಂದವ. ಹೇ ಸಿಂಬ, ಹೇಗಿದ್ಯಾ ಎಂದಾಗ ಶ್ರೇಯಸ್ನ ಪರಿಚಯ ಅದಾಗಲೇ ಇದ್ದ ಸಿಂಬ ಅವನನ್ನು ನೋಡಿ ಬೌ ಬೌ ಎಂದು ಬಾಲ ಅಲ್ಲಾಡಿಸಿತು. ವಸುಧಾರವರು, ಮೊದಲು ಹೋಗಿ ಸ್ನಾನ ಮಾಡಿ ಬಾ ಪುಟ್ಟ, ಆಮೇಲೆ ಮಾತಾಡುವಿಯಂತೆ, ನಾವಿನ್ನು ನಿನ್ನ ಜೊತೆನೇ ಇರ್ತೇವೆ ಎಂದರು. ಥ್ಯಾಂಕ್ಸ್ ಅಜ್ಜಿ ಎಂದವ ಅವರ ಕೆನ್ನೆಗೆ ಮುತ್ತಿಟ್ಟು ಓಡಿದ. ಎಲ್ಲರೂ ನನ್ನನ್ನು ಮರೆತಿರೋ ಹಾಗಿದೆ ಎಂದು ಬೇಸರ ನಟಿಸಿದ ಶ್ರೀಹಿತ್. ನೀನು ನಮ್ಮ ದೊರೆ, ನಿನ್ನನ್ನು ಮರೆಯುವುದುಂಟೆ ಎಂದು ನಾಟಕೀಯವಾಗಿ ನುಡಿದರು ನಾರಾಯಣರವರು. ವಸು, ನಿನ್ನ ಗಿಡಗಳನ್ನು ಎಲ್ಲಿಡ್ಲಿ ಎಂದು ಕೇಳಿದ. ತಾವು ಆಸ್ಥೆಯಿಂದ ನೆಟ್ಟು ಬೆಳೆಸಿದ ಗಿಡಗಳನ್ನು ನೋಡಿ ಅವರ ಮನ ಹರ್ಷಗೊಂಡಿತು. ನೀನು ಮುರಳಿ ಜೊತೆಗೆ ಒಳಗೆ ಹೋಗಪ್ಪ, ಗಿಡಗಳನ್ನು ನಾನು ನೋಡ್ಕೊಳ್ತೇನೆ ಎಂದು ಅವನಿಗೆ ಹೇಳಿದವರು, ಮೃದುಲಾ, ನಾವೀ ಗಿಡಗಳನ್ನು ನೆಡುವ ಬಾ ಅಮ್ಮ ಎಂದರು. ಸರಿ ಅತ್ತೆ ಎಂದವರು ಗಿಡಗಳನ್ನು ಹಿಡಿದು ಅವರನ್ನು ಹಿಂಬಾಲಿಸಿದರು. ಅವರ ಅನ್ಯೋನ್ಯತೆ ಕಂಡು ಶ್ರೀಹಿತ್ಗೆ ಖುಷಿಯಾದರೆ, ಹಿತ್ ಒಳಗೆ ಬಾರಪ್ಪ ಎಂದ ಮುರಳಿಯವರು ಅವನ ಜೊತೆ ಹೆಜ್ಜೆ ಹಾಕಿದರು. ನಾರಾಯಣರವರು ಅವರನ್ನು ಹಿಂಬಾಲಿಸಿದರು. ನನ್ನನ್ನು ಒಂಟಿ ಮಾಡಿಬಿಟ್ರಿ ಎಂಬಂತೆ ಪೆಚ್ಚು ಮೊರೆ ಹಾಕಿದ ಸಿಂಬ ಸದ್ದಿಲ್ಲದೆ ಗೂಡಿನಲ್ಲಿ ಮಲಗಿತು. ಮುಂದುವರಿಯುವುದು.